ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ರೆಮ್ಯುನರೇಷನ್ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡ್ರೆ ಹೌದು ಹೌದು. ಫಸ್ಟ್ ಸಿನಿಮಾಗೆ 25 ಲಕ್ಷ ಅಂತ 30 ಲಕ್ಷ ನೀವು ಕೇಳ್ತೀರಿ, ಕೊಟ್ಟಿರಲ್ಲ ಗೂಗ್ಲಿಗೆ. ಗೂಗ್ಲಿಗೆ. ಕೊಟ್ಟಿರಲ್ಲ ಅಂದ್ರೆ ನಾನೇನೋ ಒಂದು ಮಾಡ್ತೀನಿ, ಮಾಡೋಣ ಅಂತ ಹೇಳಿದ್ರೆ ನನಗೆ ಬೇಕಾದಂಗ ನಾನು ಸ್ವಲ್ಪ ದುಡ್ಡು ಇಸ್ಕೊಂಡಿರ್ತೀನಿ. ಏನೋ 2 lakhs 3 lakhs ಬೇಕಾದಾಗ ಇಸ್ಕೊಂಡಿರ್ತೀನಿ. ಬಟ್ ನಾನು ಫುಲ್ ಅಮೌಂಟ್ ಇಸ್ಕೊಂಡಿರಲ್ಲ. ಬಟ್ ಯಾವಾಗ ಇದು ಯಾವುದು ರಣವಿಕ್ರಮನು ಅದೇ ಕಂಪ್ನಿಗೆ ನಾನು ಮಾಡ್ತೀನಿ, ನನಗೊಂದು ಮೇಜರ್ ಅಮೌಂಟೇನೆ ಮಾಡಿಕೊಟ್ಟು ಆ ಮನೆನೇ ನನಗೆ ಕೊಡಿಸಿದ್ರು. ಯಾವುದು ಎಷ್ಟು ಕೊಟ್ಟಿ? ಅಪ್ರಾಕ್ಸಿಮೇಟ್ಲಿ ವೆರಿ ಬಿಗ್ ಅಮೌಂಟ್ ಸರ್. 1.5 ಕೋಟಿ ಅನ್ಸುತ್ತೆ. 1.5 ಕೋಟಿ. ರೆಮ್ಯುನರೇಷನ್ 1.5 ಕೋಟಿ. 1.5 ಕೋಟಿ. ನೀವು ಗೂಗ್ಲಿದು 30 ಲಕ್ಷ ಅಂತ ಮೈನಸ್ ಮಾಡ್ಕೊಂಡ್ರು ನನಗೆ 1.25 ಕೋಟಿ ರೆಮ್ಯುನರೇಷನ್ ಸಿಕ್ಕಿದೆ. ಯಾವುದಕ್ಕೆ? ರಣವಿಕ್ರಮಗೆ. ರಣವಿಕ್ರಮ ಪಿಕ್ಚರ್ಗೆ ನನಗೆ ಅಷ್ಟು ಸಿಕ್ಕಿದೆ. ಇನ್ನೂ ಜಾಸ್ತಿನೇ ಕೊಟ್ಟಿದ್ದಾರೆ ಸರ್ ಪಾಪ. ಆನೆಸ್ಟ್ ಹೇಳ್ಬೇಕು ಅಂತಂದ್ರೆ ಇನ್ನೂ ಒಂದು 50 ಲಕ್ಷ ಜಾಸ್ತಿನೇ ಅವಾಗ ಇವಾಗ ಇಸ್ಕೊಂಡಿರೋದು. ಇದನ್ನ ಮಾಡಿದ್ರೆ ಐ ಹ್ಯಾವ್ ರಿಸೀವ್ಡ್ ಅ ವೆರಿ ಗುಡ್ ಹ್ಯಾಂಡ್ಸಮ್ ಪೇಮೆಂಟ್. ನನಗೆ ಆ ವಿಷಯದಲ್ಲಿ ಯಾವ ನಿರ್ಮಾಪಕರಿಂದನೂ ಈ ಕ್ಷಣದವರೆಗೂ ನನಗೆ ಸಮಸ್ಯೆ ಆಗಿಲ್ಲ. ಅದು ಬಹುಶಃ ನನ್ನ ಸಿನ್ಸಿಯಾರಿಟಿ ಕೆಲಸ ನೋಡಿ ಕೊಡ್ತಾರೋ ಅಥವಾ ಇದು ಮಾಡ್ತಾರೋ ಗೊತ್ತಿಲ್ಲ. ನನಗೆ ಆ ಥರದ್ದು ಯಾವುದೂ ಸಮಸ್ಯೆ ಆಗಿಲ್ಲ. ಬಟ್ ಸಿಕ್ಕಿರೋಂಥ ಎಲ್ಲ ನಿರ್ಮಾಪಕರು ನನಗೆ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಂತಾನೋ ಏನೋ ಗೊತ್ತಿಲ್ಲ, ನಾನು ಮಾತಾಡೋದಕ್ಕಿಂತ 1-2 ಲಕ್ಷ ಜಾಸ್ತಿ ಕೊಟ್ಬಿಟ್ಟೆ ಕಳಿಸ್ತಾರೆ. ಆ ಥರ ನನಗೆ ಐ ಹ್ಯಾವ್ ರಿಸೀವ್ಡ್ ಅ ವೆರಿ ಗುಡ್ ಹ್ಯಾಂಡ್ಸ್ ಅಮೌಂಟ್. ಬಟ್ ನಾನೊಂದು ಸ್ವಲ್ಪ ಲೋನ್ ಮಾಡ್ಕೊಂಡೆ ಆ ಮನೆಗೆ. ಅಂದರೆ ಅದು ನಾನು ತೊಗೊಂಡಿದ್ದು ಮನೆಗೆ ಅಪ್ರಾಕ್ಸಿಮೇಟ್ಲಿ ಒಂದು 2 crores ಏನೋ ತೊಗೊಂಡಿದ್ದೆ ಆ ಮನೆನ. ಸೊ ಇನ್ನೊಂದು 50 lakhs ಏನೋ ಸ್ವಲ್ಪ ಅಡಿಷ್ನಲ್ ಲೋನ್ ಮಾಡಿಕೊಂಡು ಆ ಮನೆ ಮಾಡ್ಕೊಂಡಿದ್ದೆ. ಸೊ ಆ ಮನೆ ಐ ಲಿವ್ಡ್ ದೇರ್ ಫಾರ್ ಆಲ್ಮೋಸ್ಟ್ ಒಂದು 4-5 years ಏನೋ ಇದ್ದೆ ಅನ್ಸುತ್ತೆ ಆ ಮನೇಲಿ. ನಮ್ಮ ಈ ನಟರಾಜ ಸರ್ವಿಸ್ ಮುಗಿದಾದ್ಮೇಲೆ ನಟ ಸಾರ್ವಭೌಮ ಸ್ಟಾರ್ಟ್ ಆಯಿತು. ನಟ ಸಾರ್ವಭೌಮ ಸ್ಟಾರ್ಟ್ ಆದಾಗ ಅದೊಂದು ನಮ್ಮ ಅಪ್ಪು ಸರ್ಗೆ ಒಂದು ಫೇವ್ರೆಟ್ ಕತೆ ಇತ್ತು. ಅವರ ತಲೆಯಲ್ಲಿ ಒಂದು ಕತೆ ಇತ್ತು. ಆಕ್ಚುಲಿ ಅಗೈನ್ ಇಲ್ಲೂ ಒಂದು ಇದಿದೆ, ಯಾರಿಗೂ ಅನ್ಟೋಲ್ಡ್ ಸ್ಟೋರಿ ಇದು. ಆಕ್ಚುಲಿ ಫಸ್ಟು ಈ ನನ್ನ ಪೋಟುಗಾಡು ಪ್ರೊಡ್ಯೂಸರ್ ಏನಿದ್ರಲ್ಲ ಅವ್ರಿಗೇನೆ ಮಾಡ್ಬೇಕಾಗಿತ್ತು ನಾನು. ಅಪ್ಪು ಸರ್ದು ನಂದು ಕಾಂಬಿನೇಷನ್ ಅವರು ಅಂತ ಹೇಳಿ ಮಾಡಿ ನನಗೆ ಅಡ್ವಾನ್ಸು ಹಾಕ್ಬಿಟ್ಟಿದ್ರು ಅವರು. ಆಲ್ಮೋಸ್ಟ್ ಎಷ್ಟು ಒಂದು 30 lakhs 40 lakhs ಏನೋ ಅಡ್ವಾನ್ಸ್ ಕೊಟ್ಟಿದ್ರು ನನಗೆ. ಲಗಡಪಟ್ಟಿ ಶ್ರೀಧರ್ ಲಗಡಪಟ್ಟಿ ಅಂತ, ಲ್ಯಾನ್ಕೋ ಇದು ರಾಮಲಕ್ಷ್ಮಿ ಸಿನಿ ಕ್ರಿಯೇಷನ್ಸ್ ಅಂತ. ಸೊ ನಾವು 3 ಕಾಂಬಿನೇಷನ್ ಅಲ್ಲಿ ಮಾಡಬೇಕಾಗಿತ್ತು. ಅಲ್ಲೂ ಅಗೇನ್ ಒಂದೇನೋ ಸಣ್ಣ ಕನ್ಫ್ಯೂಷನ್ನು ಮತ್ತೆ ಡೇಟ್ಸ್ ಇಶ್ಯೂಸು. ಇವ್ರು ಸ್ವಲ್ಪ ಬೇಗ ಮಾಡಬೇಕು ಅಂತ, ಅದು ಅಪ್ಪು ಸರ್ ಸ್ವಲ್ಪ ಲೇಟಾಗಿ ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ ಸ್ಟಾರ್ಟ್ ಆಗೋದಕ್ಕೆ, ಈ ಥರ ಆಯಿತು. ಮತ್ತೆ ನಾನೇನು ಅನ್ಕೊಂಡಿದ್ದೆ, ನಿಮ್ಗೆ ಹೇಳಿದ್ನಲ್ಲ ನನ್ನ ಸ್ಕ್ರಿಪ್ಟು, ಆ ಸ್ಕ್ರಿಪ್ಟ್ ವಾಸ್ ಆಸ್ಕಿಂಗ್ ಮೋರ್ ಬಜೆಟ್. ಅದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸಿನಿಮಾ ಆಗಿತ್ತು. ಸೊ ಹಾಗಾಗಿ ಅದು ಮತ್ತೆ ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಅಪ್ಪು ಸರ್ ಒಂದು ದಿವಸ ಪವನ್ ಇದ್ಯಾಕೋ ಇದಾಗ್ತಿಲ್ಲ, ಬೇಡ ತಡೀರಿ ಬೇಡ ಅಂದ್ಬಿಟ್ಟು ಏನು ಮಾಡಿದ್ರು, ಇದು ಮಾಡ್ಬಿಟ್ರು, ಏನೋ ಅದು ನಿಲ್ಸಿದ್ವಿ. ಅದು ನಿಲ್ಸಿದಾಗ ನಾನು ಈ ಪ್ರೊಡ್ಯೂಸರ್ಗೂ ನಾನು ಅಡ್ವಾನ್ಸ್ ವಾಪಸ್ ಕೊಟ್ಬಿಟ್ಟು, ಸರಿ ಸರ್ ಓಕೆ ವಿ ಆರ್ ನಾಟ್ ಡೂಯಿಂಗ್ ದಿಸ್ ಫಿಲ್ಮ್ ಅಂದ್ಬಿಟ್ಟು ರಿಟರ್ನ್ ಮಾಡ್ಬಿಟ್ಟೆ. ಅದಾಯಿತು. ಅದೊಂದು ಭಾಗ ಮುಗಿದ್ಮೇಲೆ ಅಪ್ಪು ಸರೇ ಒಂದು ದಿವಸ ಕರೆದ್ರು ನನಗೆ. ಕರೆದುಬಿಟ್ಟು, ಪವನ್ ಒಂದು ಕತೆ ಕೇಳಿದ್ದೆ ನಾನು ಫ್ಯೂ ಇಯರ್ಸ್ ಬ್ಯಾಕು. ಇದು ಜನಾರ್ದನ್ ಮಹರ್ಷಿ ಅಂತ ಇದ್ದಾರಲ್ಲ, ತೆಲುಗು ರೈಟ್ರು, ಕನ್ನಡ ರೈಟ್ರು ಕೂಡ ಅವರು, ಸಾಕಷ್ಟು ಕನ್ನಡ ಸಿನಿಮಾನು ಬರೆದಿದ್ದಾರೆ. ಸೊ ಅವ್ರ ಹತ್ರ ಒಂದು ಕತೆ ಇದೆ. ಆ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನ ನೀವು ಕೇಳಿ ಒಂದ್ಸತಿ ಅಂತಂದ್ರು. ಕೇಳಿದೆ. ನನಗೆ ಔಟ್ಲೈನ್ ಚೆನ್ನಾಗಿದೆ ಸರ್, ಬಟ್ ಸ್ಕ್ರೀನ್ ಪ್ಲೇ ಇಸ್ ನಾಟ್ ಸೋ ಅಪ್ ಟು ದ ಮಾರ್ಕ್ ಅಂದೆ. ಅವರು ಫಸ್ಟ್ ಹಾಫ್ ಹೆಂಗಿದೆ ಹಂಗೆ ಇರಲಿ, ಸೆಕೆಂಡ್ ಹಾಫ್ ಒಂದು ಸ್ವಲ್ಪ ನಿಮ್ಮ ಸ್ಟೈಲಲ್ಲಿ ಸ್ಕ್ರೀನ್ ಪ್ಲೇ ಬರ್ಕೊಂಡು ನಾವು ಮಾಡೋಣ ಈ ಪಿಕ್ಚರು. ವೆಂಕಟೇಶ್ ರಾಕ್ಲೈನ್ ಸರ್ಗೆ ಒಂದಿದೆ ಕಮಿಟ್ಮೆಂಟು, ಮಾಡೋಣ ಅಂತ ಹಿಂಗೆ ಹೇಳಿದ್ರು. ಸೊ ರಾಕ್ಲೈನ್ ಸರ್ ಹತ್ರನೂ ಮಾತಾಡಿದೆ, ಅವರು ಕೂಡ ಖುಷಿಯಾದರು. ಜನಾರ್ದನ್ ಮಹರ್ಷಿಗೆ ಅವ್ರಿಗೂ ಒಳ್ಳೆ ಬಾಂಧವ್ಯನೂ ಇತ್ತು. ಸೊ ರಾಕ್ಲೈನ್ ಸರ್ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದಂಥ ಸಿನಿಮಾ ನಟ ಸಾರ್ವಭೌಮ. ಸೊ ನಟ ಸಾರ್ವಭೌಮ ವಾಸ್ ಅನ್ ವೆರಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸು ಸರ್. ನನಗೆ ರಾಕ್ಲೈನ್ ಸರ್ ಕಂಪ್ನಿಯಲ್ಲಿ ಅಂದರೆ ನಾವು ಅವರು ಚಿಕ್ಕ ಹುಡುಗರಿಂದ ಅವರ ಸಂಸ್ಥೆಯಲ್ಲಿ ಬಂದಿರೋ ಪಿಕ್ಚರ್ಗಳನ್ನೆಲ್ಲ ನಾವು ನೋಡಿದೀವಿ. ಯಾರ ನೀನು ಚೆಲುವೆ, ದಿಗ್ಗಜರು, ದೊಡ್ಡ ದೊಡ್ಡ ಸಿನಿಮಾಗಳು ಎಲ್ಲ. ಅಂದ್ರೆ ಆ ಸಿನಿಮಾನ ನೋಡ್ಕೊಂಡ್ ಬಂದಿರೋರು ನಾನು ಇವತ್ತು ಅವ್ರ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಹೆಮ್ಮೆ ಆಯ್ತು. ಬಹಳ ಜೆಂಟ್ಲ್ಮನ್ ಅಂಡ್ ಫ್ಯಾಂಟಾಸ್ಟಿಕ್ ಪ್ರೊಡ್ಯೂಸರ್. ಅಂದ್ರೆ ಅವ್ರೊಂದು ಮಾತು ಹೇಳೋರು, ಪಾಪ ಪವನ್, ಮನಿ ಸೇವ್ಡ್ ಈಸ್ ಮನಿ ಅರ್ನ್ಡ್. ಅದು ನನ್ನ ಪ್ರೊಡಕ್ಷನ್ ಅಲ್ಲೂ ನಾನು ಅದನ್ನ
ಇವತ್ತು ನಾನು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂತಂದರೆ ನಾವು ಏನು ಸೇವ್ ಮಾಡ್ತೀವಿ ಅದೇ ಸಂಪಾದಿಸ್ದಂಗೆ. ಸೊ ಅನ್ನೆಸೆಸರಿ ನಾವು ಸ್ಪೆಂಡ್ ಮಾಡಬಾರ್ದು ಅನ್ನೋದು ಒಂದು ಏನಿದೆಯಲ್ಲ. ಬಟ್ ಏನು ರಿಕ್ವೈರ್ಮೆಂಟ್ ಇದೆ ಸಿನಿಮಾಗೆ, ಫ್ರೇಮಲ್ಲಿ ಏನು ಕಾಣಬೇಕು, ಏನು ಅವಶ್ಯಕತೆ ಇದೆ ಅದನ್ನು ಧಾರಾಳವಾಗಿ ತುಂಬ ಕರಾರುವಕ್ಕಾಗಿ ಅವರು ಖರ್ಚು ಮಾಡ್ತಾರೆ. ಆ್ಯಂಡ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ನಾನು ನಮ್ಮ ತಮಿಳ್ ಮ್ಯೂಸಿಕ್ ಡೈರೆಕ್ಟರ್ ಡಿ ಇಮಾನ್ ಅವ್ರ ಜೊತೆ ಕೆಲಸ ಮಾಡಿದಂಥ ಅನುಭವ. ಐ ಥಿಂಕ್ ದ ಮೋಸ್ಟ್ ಪ್ರೊಫೆಷನಲ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅನಿಸುತ್ತೆ ನನಗೆ. ಐ ಥಿಂಕ್ ಇಟ್ ಇಸ್ ಅ ಫೆಂಟಾಸ್ಟಿಕ್ ವರ್ಕಿಂಗ್ ವಿತ್ ಇಮಾನ್ ಅವ್ರದ್ದು. ಅಂದರೆ ಅವ್ರು ಹೇಳಿದ ಡೇಟಿಗೆ, ಹೇಳಿದ ಟೈಮಿಗೆ ಏನು ಹೇಳಿರ್ತಾರೆ ಅದನ್ನು ಡೆಲಿವರ್ ಮಾಡ್ತಾರೆ ಅವರು. ಆ ಥರದಂಥ ಒಂದು ಎಕ್ಸ್ಪೀರಿಯೆನ್ಸು. ಮತ್ತು ಪೀಟರ್ ಹೈನ್ ಅವ್ರ ಜೊತೆ ವರ್ಕ್ ಮಾಡಿದ್ದೊಂದು ಎಕ್ಸ್ಪೀರಿಯೆನ್ಸು. ಅಂದರೆ ನಾವು ಥ್ರೋಟ್ ಸಿನಿಮಾ, ಆ ಸಿನಿಮಾ ನೋಡ್ಕೊಂಬಂದ್ರೆ ನೀವು ಒಂದು ಜರ್ನಿ ಇದೆ ಆ ಸಿನಿಮಾದಲ್ಲಿ. ಅಂದರೆ ಒಬ್ಬ ವ್ಯಕ್ತಿ ಅಲ್ಲಿಂದ ಆ ಗಗನ್ ಅನ್ನೋ ಕ್ಯಾರೆಕ್ಟರ್ ಇಲ್ಲಿಗೆ ಬಂದು ಇಲ್ಲಿ ಕಾಮಿಡಿ ಇದೆಲ್ಲ ಮಾಡಿಕೊಂಡು ಈ ಹಾರರಿಗೆ ಟರ್ನ್ ಆಗುವಂಥ ಒಂದು ಕತೆ. ಅದನ್ನು ಅಪ್ಪು ಸರ್ ತುಂಬ ಇಷ್ಟ ಆಗಿತ್ತು ಅವ್ರಿಗೆ ಆ ಕತೆ. ಸರಿ ಸರ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದಂಥ ಸಿನಿಮಾ ನಟ ಸಾರ್ವಭೌಮ ಎಕ್ಸ್ಪೀರಿಯನ್ಸ್. ಅಗೇನ್ ವರ್ಕಿಂಗ್ ವಿತ್ ರಚಿತಾರಾಮ್ ಆ್ಯಂಡ್ ಅನುಪಮಾ ಪರಮೇಶ್ವರನ್ ವಾಸ್ ಫೆಂಟಾಸ್ಟಿಕ್. ನನಗೆ ಆ ಹೋಲ್ ಸಿನಿಮಾದಲ್ಲಿ ನಾನು ಇವತ್ತಿಗೂ ಚೆರಿಷ್ ಮಾಡೋದು ಅಪ್ಪು ಸರ್ದು ಒಂದು ಇನ್ಸಿಡೆಂಟು. ಕಲ್ಕತ್ತಾದಲ್ಲಿ ಶೂಟ್ ಮಾಡ್ತಾ ಇದ್ವಿ. ಕಲ್ಕತ್ತಾದಲ್ಲಿ ಶೂಟ್ ಮಾಡಬೇಕಾದ್ರೆ ಏನಾಯಿತು, ಹೊರಡಬೇಕಾದ್ರೇ ಅಪ್ಪು ಸರು ಕಲ್ಕತ್ತಾ ರೀ ಯಾರು ಗುರ್ತಿಡಿಯಲ್ಲ, ಆರಾಮಾಗಿ ಇಡೀ ಸಿಟಿ ತುಂಬ ಓಡಾಡಿಕೊಂಡು ಎಂಜಾಯ್ ಮಾಡ್ಬೋದ್ರಿ, ಟ್ರಾಂಪ್ ಗಿಂಪೆಲ್ಲ ಓಡಾಡುತ್ತಂತಲ್ಲಿ ಆರಾಮಾಗಿ ಇದು ಮಾಡೋದು ಅಂತೇಳಿ ಬಂದರು. ಫಸ್ಟ್ ಡೇ ಬರ್ತಿದ್ದಂಗೆ ಹಿಡ್ಕೊಂಡ್ಬಿಟ್ರು ಜನ ಎಲ್ಲ. ಅಷ್ಟೊತ್ತಿಗೆ ಅಪ್ಪು ಸರ್ದು ಈ ಹಿಂದಿ ಡಬ್ಡ್ ವರ್ಷನ್ ಇರ್ತಾವಲ್ಲ, ರಣವಿಕ್ರಮ, ರಾಜ್ಕುಮಾರ್, ಅದೆಲ್ಲ ಅಲ್ಲಿ ಜನ ನೋಡ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಅಪ್ ಹೀರೋ ಏನಾ ಅಂತ ಅನ್ಕೊಂಡು ಜನ ಏನ್ರಿ ಇಲ್ಲೂ ಬಿಡಲ್ವಲ್ರಿ ಅನ್ನೋ ಥರ ಅಪ್ಪು ಸರ್ಗೆ ಒಂದು ಮಜಾ ಇತ್ತು. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಕಲ್ಕತ್ತಾ ವಾಸ್ ಅಮೇಝಿಂಗ್. ಸಾರ್ವಭೌಮ ಇವತ್ತಿಗೂ ನನಗೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿರೋಂಥ ಜಾಗ ಮಹಾಕೂಟ ಅಂತ ಒಂದು ಲೊಕೇಶನ್ ಇದೆ. ಅಲ್ಲಿ ಮಣಿರತ್ನಂ ಅವರು ಗುರು ಸಿನಿಮಾ ಶೂಟ್ ಮಾಡಿದ್ರಂತೆ. ಸಚ್ ಅ ಲವ್ಲಿ ಲೊಕೇಶನ್ ಸರ್. ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಅಲ್ಲೊಂದು ಆಲ್ಮೋಸ್ಟ್ ಈಗಲಾಗ್ಲೂ ಬಿದ್ದೋಗೋ ಥರ ಒಂದು ಬಿಲ್ಡಿಂಗ್ ಇದೆ. ಅದ್ರ ಮೇಲೆ ಒಂದು 500 ಜನ ನಿಂತಿದ್ದಾರೆ ಸರ್. ನನಗೆ ಎದೆ ಡವ 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 ಅಂತ ಹೊಡ್ಕೋತಾ ಇದೆ. ಈ ಕಡೆ ಶೂಟಿಂಗ್ ನೋಡ್ತಾ ಇದ್ದೀನಿ, ಆ ಕಡೆ ಅದನ್ನ ನೋಡ್ತಾ ಇದ್ದೀನಿ. ಎಲ್ಲಿ ಬಿದ್ಗಿದ್ದು ಹೋಗ್ಬಿಟ್ರೆ ಅದೆಲ್ಲ ನಮ್ಮ ತಲೆ ಮೇಲೆ ಬರುತ್ತೆ ಅಂತ. ಬಟ್ ಅಪ್ಪು ಸರ್ ಹ್ಯಾಂಡಲ್ಡ್ ಇಟ್ಸ್ ವೆರಿ ನೈಸ್ಲಿ. ತುಂಬ ಕಾಮಾಗಿ, ತುಂಬ ಕೂಲಾಗಿ ಅಪ್ಪು ಸರ್ ಅದನ್ನು ಹ್ಯಾಂಡ್ಲ್ ಮಾಡಿ ಅಲ್ಲಿ ಜನಗಳಿಗೂ ಎಲ್ಲ ಕನ್ವಿನ್ಸ್ ಮಾಡಿ ಅದನ್ನು ದೆನ್ ವಿ ಶಿಫ್ಟೆಡ್ ದಟ್ ಲೊಕೇಶನ್ ಟು ಮೇಲ್ಕೋಟೆಯಲ್ಲಿ ಆ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಷ್ಟು ಶೂಟ್ ಮಾಡಿದ್ವಿ. ನಟ ಸಾರ್ವಭೌಮ ಜರ್ನಿಯಲ್ಲೂ ನಾವು ಏನು ಅಂತಂದರೆ ಒಂದು ಫ್ಲೈಟ್ ಎಪಿಸೋಡ್ನ ಶೂಟ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಆವಾಗ ನಾನು ನೆನೆಸ್ಕೋಬೇಕಾದಂಥ ಒಂದು ಪ್ರೈಮ್ ಇನ್ಸಿಡೆಂಟ್ ಅಂತಂದರೆ, ನಾವು ಶೂಟ್ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ವಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಎಲ್ಲ ಕಡೆ, ಪುನೀತ್ ರಾಜ್ಕುಮಾರ್ ಅವರ ಕಾರು ಅಪಘಾತ ಆಗಿದೆ ಅಂತ ಒಂದು ನ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಫೋನ್ ಮೇಲೆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನಗೆ. ನಾನು ಎಲ್ಲಿ ಆಗಿದೆ ಏನು ನನಗೂ ಗೊತ್ತಿಲ್ಲ, ನಾವು ಬರ್ತಾ ಇದ್ದೀವಿ. ಬಟ್ ಅಪ್ಪು ಸರ್ಗೆ ಏನೋ ಆಗಿಲ್ಲ ಅನ್ನೋ ಕ್ಲಾರಿಟಿ ನನಗೆ ಸಿಕ್ತು, ಸಮಾಧಾನ ಆಯಿತು. ಅನ್ಫಾರ್ಚುನೇಟ್ಲಿ ಇವತ್ತಿಗೂ ಕೂಡ ಈ ಅಪ್ಪು ಸರ್ ಇನ್ಸಿಡೆಂಟ್ ಯಾವಾಗ ಕೇಳ್ದಾಗ್ಲೂ ಅದೇ ತರ ಸುದ್ದಿ ಸುಳ್ಳಾಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಒಂದೊಂದ್ಸತಿ ನಿಜವಾಗ್ಲೂ ಆಗಿತ್ತು. ಇದ್ರು ಹಿಂದೂಪುರ್ ರೋಡಲ್ಲಿ ಬರ್ಬೇಕಾದ್ರೆ ಬಳ್ಳಾರಿಯಿಂದ ಈ ಕಡೆ ಇನ್ನೊಂದು ವೇ ಇದೆ, ಇದ್ರ ಮೇಲೆ ಹೊಸಪೇಟೆ ಮೇಲೆ ಅಲ್ಲದೆ ಆ ಕಡೆಯಿಂದ ಒಂದು ಬರುತ್ತೆ. ಅಲ್ಲಿ ಕನೆಕ್ಟ್ ಆದಾಗ ಒಂದು ಸ್ಕಿಡ್ ಆಗಿ ಗುದ್ಬಿಟ್ಟಿತ್ತು ಕಾರು. ಸೊ ಅದು ಅಲ್ಲಿ ಇನ್ಯಾರೋ ಒಬ್ರು ಬಂದು ಬೇರೆ ಇನೋವಾ ಕಾರಲ್ಲಿ ಅಪ್ಪು ಸರ್ ಬಂದಿದ್ರು. ಥ್ಯಾಂಕ್ ಗಾಡ್ ಅವತ್ತೇನು ಅವ್ರಿಗೆ ಆಗಿರ್ಲಿಲ್ಲ. ಆ ಸುದ್ದಿ ಎಷ್ಟು ಪ್ಯಾನಿಕ್ ಆಗಿದೆ ಅಂತಂದ್ರೆ ಅದೊಂದು ನೆನ್ಸ್ಕೊಂತೀನಿ ನಾನು. ನಟ ಸಾರ್ವಭೌಮ ಅದು ಸ್ಪೆಷಾಲಿಟಿ ಏನು ಅಂತಂದ್ರೆ, ನಾನು ಒಂದು ಸಾಂಗ್ ಬರೆದಿದ್ದೆ, ಏನು ಆಕಾಶದಿ ಅಭಿಯಾಗಿ ಕನ್ನಡ ಪೃಥ್ವಿಗೆ ನೇರಸು ಅಣ್ಣ ಬಾಂಡ್ ದೊಡ್ಡ ಮನೆ ಹುಡುಗನ ನಾನು ಸ್ಟೆಪ್ ಡ್ಯಾನ್ಸ್ ವಿತ್ ಅಪ್ಪು ಅಂತ ಬರೆದಿದ್ದೆ. ಅಂದ್ರೆ ಅಪ್ಪು ಸರ್ ಚಿಕ್ಕ ವಯಸ್ಸಿಂದ, ಅಂದ್ರೆ ಪ್ರೇಮದ ಕಾಣಿಕೆ ಪಿಕ್ಚರಲ್ಲಿ ಅವ್ರು 8 ತಿಂಗಳು ಮಗುವಾಗಿದ್ದಾಗ ಏನಲ್ಲಿ ಆಕ್ಟ್ ಮಾಡಿದಾರಲ್ಲ, ಅಲ್ಲಿಂದ ಹಿಡಿದು ನಟ ಸಾರ್ವಭೌಮ ಅವ್ರಿಗೂ ಎಲ್ಲ ಟೈಟಲ್ಸ್ಗಳನ್ನೂ ಇಟ್ಬಿಟ್ಟು ಒಂದು ಹಾಡು ಬರೆದಿದ್ದೆ. ಸೊ ಅಪ್ಪು ಸರ್, ಪವನ್ ನಾನೇ ಗ್ಲೋರಿಫೈ ಮಾಡ್ಕೊಳ್ಳೋದು ಬೇಡ ಪವನ್, ಪ್ಲೀಸ್ ಈ ಸಾಂಗ್ ಬೇಡ ಅಂತೇಳಿ ಅದು ತೆಗ್ಸಿ ನಾನು ಬೇರೆ ಸಾಂಗ್ ಬರೆದಿದ್ದೆ. ಆಮೇಲೆ ನಟ ಸಾರ್ವಭೌಮ ಹೀಸ್ ಕಿಂಗ್ ಆಫ್ ದ ಸಿನಿಮಾ, ಸೊ ಲಿರಿಕ್ಸ್ ಚೇಂಜ್ ಮಾಡಿದ್ವಿ ಆಮೇಲೆ. ಬಟ್ ಅಂದ್ರೆ ಅಷ್ಟು ಸಿಂಪಲ್ ಅಪ್ಪು ಸರ್. ನಾನು ಗ್ಲೋರಿಫೈ ಮಾಡ್ಕೊಳ್ಳೋದೇನೋ ಚೆನ್ನಾಗಿರಲ್ಲ ಬೇಡ ಅಂತೇಳಿ
ಇದು ಮಾಡಿದ್ರು. ಬಟ್ ಅದನ್ನ ನಾವು ಆ ನಂತರ ಅಪ್ಪು ಸರ್ ಅವರ ಫಸ್ಟ್ ಇಯರ್ ಇದಕ್ಕೆ ಅದನ್ನ ನಾವು ಅಭಿಮಾನಿಗಳಿಗೆ ಬಿಟ್ವಿ ಆ ಸಾಂಗ್ನ. ಈ ರೀತಿ ನಟ ಸಾರ್ವಭೌಮ ಜರ್ನಿನ ನೆನ್ಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ ನಟ ಸಾರ್ವಭೌಮ ವಾಸ್ ನಾಟ್ ಬಿಗ್ ಹಿಟ್ ಸರ್. ಅಂದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅದು ಕೂಡ ನನಗೆ ಫ್ಯಾನ್ಸ್ಗಳು ಅದನ್ನ ಹೆವಿ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿದೆ ಹಿಂಗೆ ಮಾಡ್ತಾರೆ ಅಂದರೆ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನನಗೆ ಸೆಕೆಂಡ್ ಹಾಫ್ ಆಫ್ ದ ಫಿಲ್ಮ್ ಏನಿದೆಯಲ್ಲ, ಇಟ್ಸ್ ಅ ಬ್ರಿಲಿಯಂಟ್ ಫಿಲ್ಮ್. ಫಸ್ಟ್ ಹಾಫ್ ಇನ್ನೂ ನಾನು ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಆ್ಯಂಡ್ ಓವರ್ ಆಲ್ ಫಿಲ್ಮ್ ಇದರಲ್ಲೂ ಐ ಥಿಂಕ್ ಇಟ್ಸ್ ಅ ಪ್ರಾಫಿಟ್ ಫಾರ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್ಸ್ ಮೇ ಹ್ಯಾವ್ ಲಾಸ್ಟ್ ಸಮ್ ಮನಿ ಅಂತ ನನಗೆ ಬಂದಿರೋ ಇಂಡಸ್ಟ್ರಿ ಇದು ಬರೋದು. ಬಟ್ ನನಗೆ ರಾಕ್ಲೈನ್ ಸರ್ ಮಾತಾಡಿದ ರೆಮ್ಯುನರೇಷನ್ಗಿಂತ ಜಾಸ್ತಿ ಕೊಟ್ಬಿಟ್ಟು, ಪವನ್ ನನಗೆ ಈ ಪಿಕ್ಚರ್ ಚೆನ್ನಾಗಾಗಿದೆ ತಗೊಳ್ಳಿ ಅಂತ ನನಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು, ನಮ್ಮ ಕ್ಯಾಮ್ರಾಮನ್ಗೂ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಅಷ್ಟು ಹೃದಯ ಬಿಗ್ ಹಾರ್ಟೆಡ್ ಪ್ರೊಡ್ಯೂಸರ್ ರಾಕ್ಲೈನ್ ಸರ್. ಅವ್ರ ಜೊತೆ ವರ್ಕ್ ಮಾಡಿದ್ದು ಇಟ್ ವಾಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸು. ಬಿಕಾಸ್ ನಾವು ಸಿನಿಮಾ ಮಾಡೋದ್ರ ಜೊತೆಗೆ ಸಿನಿಮಾನ ಹೆಂಗೆ ಶೇಪ್ ಮಾಡ್ಬೋದು ಅನ್ನೋದನ್ನ ಕಲ್ತ್ಕೊಂಡ್ವಿ ನಾವು. ಬಿಕಾಸ್ ಐ ಥಿಂಕ್ ಎಲ್ಲೋ ಒಂದು ಕಡೆ ನನಗೆ ಪ್ರೊಡ್ಯೂಸರ್ ಆಗಬೇಕು ಅಂತ ಅನಿಸಿದ್ದು ಹಾಗೇನೆ ಸರ್. ಆ ಒಂದು ಇದಾದ್ಮೇಲೆ ಒಂದು ಚಿಕ್ಕ ಪ್ರಯತ್ನ ನಾವೇನಾದರೂ ಮಾಡೋಣ ಅಂತ ಹೇಳಿಬಿಟ್ಟೆ ನಾನು ನನ್ನ ವೈಫು ನಮ್ಮದು ಒಡೆಯರ್ ಮೂವೀಸ್ ಅಂತ ಹೇಳಿ ಒಂದು ಬ್ಯಾನರ್ ಸಂಸ್ಥೆ ನಾವು ಓಪನ್ ಮಾಡಿದ್ವಿ. ಆ ಇದರಲ್ಲಿ ಯಾಕೆಂದರೆ ನಮಗೆ ಉದ್ದೇಶ ಇದ್ದಿದ್ದೇನು ಅಂತಂದರೆ, ನಾನೇ ಡೈರೆಕ್ಟ್ ಮಾಡ್ಕೊಳ್ಳೋದು ಬೇಡ. ಬಿಕಾಸ್ ಯಾವತ್ತೋ ಒಬ್ಬರು ನಾನು ಏನೂ ಆಗಿಲ್ಲದೆ ಇದ್ದಾಗ ನನಗೊಬ್ಬರು ಅವಕಾಶ ಕೊಟ್ಟಿದ್ದಾರೆ. ಸೊ ಇವಾಗ ಎಲ್ಲೋ ಒಂದು ಕಡೆ ದೇವರ ಆ ಒಂದು ಶಕ್ತಿ ಕೊಟ್ಟಿದ್ದಾನೆ ಅಂತಂದಾಗ, ಇನ್ನೊಂದು ಒಂದು ಯಂಗ್ ಟ್ಯಾಲೆಂಟ್ಸ್ಗೆ ಎಲ್ಲರಿಗೂ ಒಂದು ಅವಕಾಶ ಕೊಡೋಣ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ದು ನಮ್ಮ ಪ್ರೊಡಕ್ಷನಲ್ಲಿ. ಮೊದಲನೇ ಸಿನಿಮಾ ಡೊಳ್ಳು ಅಂಥೇಳಿ ಒಂದು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಿದ್ವಿ ನಾವು.